ಸನ್ಯಾಸಿಯ ಜೊತೆಗಿನ ಆ ಘಟನೆಯ ನಂತರ ರಾಮಕೃಷ್ಣ ತನ್ನ ಮನೆಯ ಕಡೆಗೆ ಹೊರಟ. ನನ್ ರಾಮ ಬಂದ್ಯಾ? ಓಹೋ, ಅಡುಗೆ ತಯಾರಿ ಜೋರಾಗಿದೆ. ಊಟ ತಯಾರಾಗುವಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಯಾರು ಆ ಸನ್ಯಾಸಿ? ಆ ಮಾತುಗಳು ಸುಮ್ಮನೆ ಹೇಳಿದ್ದೋ ಅಥವಾ ನಿಜವಾಗ್ಲೂ ಅದರಲ್ಲಿ ಏನಾದ್ರೂ ಅರ್ಥ ಇದೆಯೋ? ಅಮ್ಮ, ನಿನ್ ಕೈ ರುಚಿಗ್ ಮಾತ್ರ ವಯಸ್ಸೇ ಆಗಿಲ್ಲ. ಇದು ನಮ್ಮಮ್ಮ ಹೇಳ್ಕೊಟ್ಟ ಅಡ್ಗೆ ಕಣೋ. ಅರ್ಧರಾತ್ರಿ ಕಳೆದಿದೆ. ರಾಮಕೃಷ್ಣನಿಗೆ ನಿದ್ದೆ ಬರುತ್ತಿಲ್ಲ. ಹಾಸಿಗೆಯ ಮೇಲೆ ಹೊರಲಾಡುತ್ತಿದ್ದಾನೆ. ಯಾವುದೋ ಒಂದು ಆಲೋಚನೆ ಅವನ ತಲೆಯನ್ನು ಕೊರೆಯುತ್ತಿದೆ. ಕೊನೆಗೆ ಎದ್ದು ಕುಳಿತುಕೊಳ್ಳುತ್ತಾನೆ. ಆ ಸನ್ಯಾಸಿಯ ಭೇಟಿ, ಆತ ಹೇಳಿದ ಮಾತುಗಳು ಎಲ್ಲವೂ ಕಣ್ಣ ಮುಂದೆ ಸುಳಿದಾಡುತ್ತಿವೆ. ಕಾಳಿದೇವಿಯನ್ನು ಸ್ತುತಿಸಿ ಅವುಗಳನ್ನು ಜಪಿಸಬೇಕು. ಇನ್ನು ತಡಮಾಡಲು ಸಾಧ್ಯವಿಲ್ಲ ಎಂದು ಸದ್ದಿಲ್ಲದೆ ಎದ್ದು ಸಿದ್ಧನಾಗುತ್ತಾನೆ. ತಾಯಿ ಎಚ್ಚರಗೊಳ್ಳದಂತೆ ಮೆಲ್ಲನೆ ಹೆಜ್ಜೆಯನ್ನಿಡುತ್ತಾ ಮನೆಯ ಹೊಸ್ತಿಲನ್ನು ದಾಟುತ್ತಾನೆ. ರಾತ್ರಿ ಹೊತ್ತಿನ ಮೌನದಲ್ಲಿ ಹೆಜ್ಜೆ ಹಾಕುತ್ತಾ ಕಾಳಿದೇವಿಯ ದೇವಾಲಯಕ್ಕೆ ಬಂದು ತಲುಪುತ್ತಾನೆ. ಇಡೀ ಆವರಣ ಸ್ತಬ್ಧವಾಗಿದೆ. ಅಷ್ಟೇ ನಿಶ್ಶಬ್ದವಾಗಿ ದೇವಾಲಯದ ಒಳಗೆ ಪ್ರವೇಶಿಸುತ್ತಾನೆ. ಆ ಭವ್ಯವಾದ ಕಾಳಿದೇವಿಯ ವಿಗ್ರಹದ ಮುಂದೆ ಹೋಗಿ ಕುಳಿತು ಸನ್ಯಾಸಿ ಉಪದೇಶಿಸಿದ ಆ ಮಂತ್ರಗಳ ಜಪವನ್ನು ಶುರು ಮಾಡುತ್ತಾನೆ. ಓಂ ಕ್ರೀಂ ಕಾಳಿಕಾಯೈ ನಮಃ. ಬಹಳ ಹೊತ್ತಿನವರೆಗೆ ಮಂತ್ರ ಜಪದಲ್ಲಿ ಮಗ್ನನಾದಂತೆ ಅವನಿಗೆ ಒಂದು ವಿಚಿತ್ರ ಅನುಭವವಾಗತೊಡಗುತ್ತದೆ. ಕಣ್ಣು ಮುಚ್ಚಿ ಕುಳಿತಿದ್ದರೂ ತನ್ನನ್ನೇ ತಾನು ನೋಡುತ್ತಿರುವಂತೆ ಭಾಸವಾಗುತ್ತದೆ. ಆ ವಿಗ್ರಹದ ಮುಂದೆ ಕುಳಿತು ಜಪ ಮಾಡುತ್ತಿರುವ ತನ್ನದೇ ಪ್ರತಿರೂಪ ಅವನಿಗೆ ಗೋಚರಿಸುತ್ತದೆ. ಕಾಳಿದೇವಿಯ ಉಗ್ರ ಸ್ವರೂಪದ ದಿವ್ಯ ತೇಜಸ್ಸು ಅವನ ಒಳಗಣ್ಣಿನ ಮುಂದೆ ಪ್ರತ್ಯಕ್ಷವಾಗತೊಡಗುತ್ತದೆ. ಕೇವಲ ಕಲ್ಪನೆಯಲ್ಲ, ಅವನ ಧ್ಯಾನ ಸ್ಥಿತಿಯಲ್ಲಿ ಕಾಣುತ್ತಿರುವ ಒಂದು ದಿವ್ಯ ದರ್ಶನ. ದೇವಿಯ ಆ ಭೀಕರ ರೂಪ ಅವನ ಮುಂದೆ ಪ್ರತ್ಯಕ್ಷವಾದರೂ ರಾಮಕೃಷ್ಣ ಕಿಂಚಿತ್ತೂ ಅಲುಗಾಡುವುದಿಲ್ಲ. ಅಚಲವಾದ ದೃಢತೆಯಿಂದ ತನ್ನ ಧ್ಯಾನವನ್ನು ಮುಂದುವರಿಸುತ್ತಾನೆ. ಅವನ ಈ ಅಚಲ ಭಕ್ತಿಯನ್ನು ಕಂಡು ಕ್ಷಣಾರ್ಧದಲ್ಲಿ ಜಗನ್ಮಾತೆ ಕಾಳಿದೇವಿ 10 ತಲೆಗಳನ್ನು ಹೊಂದಿದ ದಶಮುಖ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ.